ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಜನಪ್ರಿಯ ಶೋಗಳಲ್ಲಿ ಜೋಡಿ ನಂಬರ್ 1 ಕೂಡ ಒಂದು. ಸೆಲೆಬ್ರಿಟಿ ಜೋಡಿಗಳನ್ನ ಕರೆಸಿ ಗಂಡ ಹೆಂಡತಿ ತಮ್ಮ ತಮ್ಮ ಬದುಕನ್ನ ಹೇಗೆ ಅರ್ಥೈಸಿಕೊಂಡಿದ್ದಾರೆ, ಬೇರೆಯವರಿಗೆ ಯಾವ ಅಂಶಗಳು ಮಾದರಿಯಾಗ್ತವೆ, ಒಂದು ಸುಂದರ ಕುಟುಂಬದಲ್ಲಿ ಯಾವುದೆಲ್ಲ ಸೂತ್ರಗಳು ಬೇಕಾಗ್ತವೆ ಅನ್ನೋದನ್ನ ಈ ಶೋ ಮೂಲಕ ತೋರಿಸಲಾಗುತ್ತೆ. ಆದ್ರೀಗ ಜೋಡಿಗಳ ಮಧ್ಯೆ ಪ್ರೀತಿ ನಂಬಿಕೆ ಹೆಚ್ಚಿಸಬೇಕಿದ್ದ ಶೋನಲ್ಲಿ ಜಗಳ ತಂದಿಡಲಾಗ್ತಿದ್ಯಾ ಅನ್ನೋ ಪ್ರಶ್ನೆ ವೀಕ್ಷಕರಲ್ಲಿ ಮೂಡಿದೆ. ಇದಕ್ಕೆ ಕಾರಣ ಈ ವಾರದ ಸಂಚಿಕೆ. ಅಷ್ಟಕ್ಕೂ ಆಗಿದ್ದೇನು? ಜೋಡಿಗಳು ಶೋನಲ್ಲೇ ಕಿತ್ತಾಡಿಕೊಂಡಿದ್ಯಾಕೆ? ವೀಕ್ಷಕರು ಅಸಮಾಧಾನ ಹೊರಹಾಕಿದ್ಯಾಕೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೋಡಿ ನಂಬರ್ 1 ಶೋನಲ್ಲಿ ನಗು, ಅಳು, ಬಾಂಧವ್ಯ, ಬದುಕಿನ ಬಂಡಿ, ಕಷ್ಟ ಸುಖ, ಇಷ್ಟ ಕಷ್ಟ ಎಲ್ಲವನ್ನ ತಿಳಿದುಕೊಳ್ಳಲು ಒಂದಲ್ಲ ಒಂದು ರೀತಿಯ ಟಾಸ್ಕ್ಗಳನ್ನು ನೀಡಲಾಗುತ್ತೆ. ಈ ಮೂಲಕ ವೀಕ್ಷಕರಿಗೆ ಸಂಸಾರ ಸಾಗರದಲ್ಲಿ ಎಲ್ಲವನ್ನ ಅನುಸರಿಸಿಕೊಂಡು ಹೋಗಬೇಕು, ಇಷ್ಟ ಕಷ್ಟಗಳನ್ನ ಸಮವಾಗಿ ಸ್ವೀಕರಿಸಿ ಖುಷಿಯಿಂದ ಬಾಳ್ಬೇಕು. ಈ ಶೋನ ಪ್ರತಿ ಸಂಚಿಕೆಯು ವೀಕ್ಷಕರಿಗೆ ಮಾದರಿಯಾಗಬೇಕು ಅನ್ನೋ ಉದ್ದೇಶ ಇರುತ್ತೆ. ಆದ್ರೀಗ ಜೋಡಿ ನಂಬರ್ 1 ಶೋ ಮೇಲೆ ವೀಕ್ಷಕರು ಸಿಟ್ಟಾಗಿದ್ದಾರೆ. ಇದು ಜೋಡಿ ನಂಬರ್ 1 ಶೋ ಅಲ್ಲ, ಡಿವೋರ್ಸ್ ನಂಬರ್ 1 ಶೋ. ಸುಂದರ ಸಂಸಾರದಲ್ಲಿ ಹುಳಿ ಹಿಂಡೋ ಕೆಲಸ ಮಾಡಬೇಡಿ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ಅಂದ್ಹಾಗೆ ಈ ವಾರದ ಸಂಚಿಕೆಯಲ್ಲಿ ಫೇಸ್ ಯುವರ್ ಪಾರ್ಟ್ನರ್ ರೌಂಡ್ ಅನ್ನೋ ಕಾನ್ಸೆಪ್ಟ್ ಇಡಲಾಗಿತ್ತು. ಸ್ಪರ್ಧಿಗಳಿಗಾಗಿ ಸ್ಟೇಜ್ ನಲ್ಲಿ ಒಂದು ಸೆಟ್ ರೆಡಿ ಮಾಡಿ ಆಕ್ಟಿವಿಟಿ ನೀಡಲಾಗಿತ್ತು. ಇದರಲ್ಲಿ ಜೋಡಿಗಳು ತಮಗೆ ತನ್ನ ಸಂಗಾತಿಯ ಯಾವ ವಿಚಾರಗಳು ಇಷ್ಟ, ಯಾವುದು ಇಷ್ಟ ಇಲ್ಲ, ತನ್ನ ಜೊತೆ ಹೇಗಿದ್ರೆ ಇಷ್ಟ ಆಗುತ್ತೆ ಅನ್ನೋದನ್ನ ಹೇಳಿಕೊಳ್ಬೇಕಿತ್ತು. ಸ್ಪರ್ಧಿಗಳು ಕೂಡ ಕೊಟ್ಟ ಟಾಸ್ಕ್ಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ಜೋಡಿಗಳ ಭಾವನೆಗಳ ಮಹಾಪೂರವೇ ಹರಿದಿದೆ. ಸುಷ್ಮಿತಾ, ಜಗ್ಗಪ್ಪ, ಬಾಳು ಬೆಳಗುಂದಿ ದಂಪತಿ, ಮಾಲತಿ ಪ್ರಭಾಕರ್, ಗೋಪಿ, ಉಷಾರಾಣಿ ಸೇರಿದಂತೆ ಎಲ್ಲಾ ಜೋಡಿಗಳು ಕಿತ್ತಾಡಿಕೊಂಡಿದ್ದಾರೆ. ಶೋ ವೇಳೆ ಕಣ್ಣೀರು ಹಾಕಿದ್ದಾರೆ. ಅದರಲ್ಲೂ ನಟಿ ಗೀತಾ ಭಾರತಿ ಭಟ್ ಅವರ ಮಾತುಗಳು ವೇದಿಕೆಯಲ್ಲಿ ಇದ್ದವರನ್ನ ಅಷ್ಟೇ ಅಲ್ಲ, ವೀಕ್ಷಕರ ಮನಗಳನ್ನು ಕೂಡ ಮುಟ್ಟಿವೆ. ನಟಿ ಗೀತಾ ಭಾರತಿ ಭಟ್ ತನ್ನ ಗಂಡ ರಾಜಾರಾಮ್ ಬಳಿ, ನಾನು ಏನಾದ್ರೂ ಹೇಳಿದ್ರೆ ಹೆಚ್ಚಿಗೆ ಮಾತಾಡಬೇಡ ಅಂತ ಹೇಳ್ತೀರಾ, ನಮಗೆ ಒಂದು ನ್ಯಾಯ ನಿಮ್ಗೊಂದು ನ್ಯಾಯನ ಅಂತ ಕೇಳಿದ್ದಾರೆ. ಇನ್ನು ಗೀತಾ ಅವರ ಮಾತಿಗೆ ರಾಜಾರಾಮ್ ಸಿಟ್ಟಲ್ಲೇ ಮಾತನಾಡಿದ್ದಾರೆ. ಹೊಡಿ ಹೊಡಿ ತನ್ನ ಬುರುಡೆಯನ್ನೇ ಹೊಡಿ ಎಂದಿದ್ದಾರೆ. ಈ ಬೆನ್ನಲ್ಲೇ ತನ್ನ ಗಂಡನ ಫೋಟೋ ಇರುವ ಮಡಕೆಯನ್ನು ಹೊಡೆದು ಇದು ಇಲ್ಲೇ ಫುಲ್ ಸ್ಟಾಪ್ ಆಗ್ಬೇಕು ಅಂತ ಗೀತಾ ಹೇಳಿದ್ದಾರೆ. ಬಳಿಕ ನಾನು ಎಷ್ಟು ಬಾರಿ ಹತ್ತುಕೊಂಡು ಮಲಗಿದ್ದೀನಿ ಗೊತ್ತಾ, ದಯವಿಟ್ಟು ನಾನು ಹತ್ತು ಮಲಗೋಕೆ ಬಿಡ್ಬೇಡ ಅಂತ ಹೇಳಿದ್ದಾರೆ. ಆಗ ರಾಜಾರಾಮ್ ಕೂಡ ಭಾವುಕರಾಗಿದ್ದಾರೆ. ಇದನ್ನು ನೋಡಿ ಜಡ್ಜಸ್ ಮಾತ್ರವಲ್ಲ, ವೀಕ್ಷಕರು ಕೂಡ ಭಾವುಕರಾಗಿದ್ದಾರೆ. ಈ ಬೆನ್ನಲ್ಲೇ ಶೋ ವಿರುದ್ಧ ವೀಕ್ಷಕರು ಆಕ್ರೋಶ ಹೊರಹಾಕಿದ್ದಾರೆ. ಶೋ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಿರುವ ವೀಕ್ಷಕರು, ಇದು ಜೋಡಿ ನಂಬರ್ 1 ಶೋ ಅಲ್ಲ, ಡಿವೋರ್ಸ್ ನಂಬರ್ 1 ಶೋ. ಈ ಶೋಗೆ ಬರ್ಬೇಕಾದ್ರೆ ಏನು ನೋವಿಲ್ಲ ಅನ್ನೋ ತರ ಬಂದಿದ್ರು ಈ ಜೋಡಿಗಳು. ಒಬ್ಬರನ್ನೊಬ್ಬರು ಬಿಟ್ಟಿರೋಕೆ ಸಾಧ್ಯವಿಲ್ಲ ಅನ್ನೋ ತರನೇ ಬಂದಿದ್ರು. ಆದ್ರೀಗ ವೇದಿಕೆ ಮೇಲೆ ಕಿತ್ತಾಡ್ತಿದ್ದಾರೆ. ಎಲ್ಲರ ಮನೆ ದೋಸೆಯನ್ನು ತೂತೆ ಅಂತ ತೋರಿಸ್ತಾ ಇದ್ದಾರೆ. ಇದು ಗಂಡ ಹೆಂಡತಿ ಬೇರೆ ಬೇರೆ ಮಾಡುವ ಶೋ. ಪ್ರೋಗ್ರಾಮ್ಗೆ ಹೋದವರೆಲ್ಲ ಗ್ಯಾರಂಟಿ ಡಿವೋರ್ಸ್ ಕೊಟ್ಟೆ ಕಳಿಸ್ತಾರೆ. ತಮ್ಮ TRPಗೋಸ್ಕರ ಈ ತರ ಸ್ಕ್ರಿಪ್ಟ್ ಮಾಡಿ ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಿದ್ದಾರೆ? ನೀವು ನಿಮ್ಮ ಸಂಸಾರದ ವಿಚಾರವನ್ನ ಮನೆಯಲ್ಲಿ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ. ಇದೆಲ್ಲ ರಿಯಾಲಿಟಿ ಶೋನಲ್ಲಿ ಮಾತನಾಡುವ ವಿಷಯ ಅಲ್ಲ, ಇದು ನಿಮ್ಮ ಜೀವನ ಹಾಳು ಮಾಡುತ್ತೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಇದೀಗ ವೀಕ್ಷಕರ ಕಮೆಂಟ್ ನೋಡ್ತಿದ್ದಂತೆ ನಟಿ ಗೀತಾ ಭಾರತಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಗೀತಾ ಗಂಡನ ಜೊತೆಗೆ ಕೆಲವು ಮುದ್ದಾದ ಫೋಟೋಗಳನ್ನ ಹಂಚಿಕೊಂಡು ಗಾಯ್ಸ್ ಚಿಲ್, ನಾವು ಚೆನ್ನಾಗಿದ್ದೇವೆ ಅಂತ ಹೇಳಿದ್ದಾರೆ. ಇದನ್ನು ನೋಡಿ ಸದ್ಯ ಅಭಿಮಾನಿಗಳು ಸಹ ನಿಟ್ಟುಸಿರು ಬಿಟ್ಟಿದ್ದಾರೆ. ನೀವು ಈ ಶೋ ನೋಡ್ತೀರಾ? ಈ ವಾರದ ಸಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.